ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಚಾನಲ್. KCT ಅಪ್ಲಿಕೇಶನ್ಸ್ ಬಗ್ಗೆ ಭಾಳಷ್ಟು ವಿಡಿಯೋಗಳನ್ನ ಪ್ರಿವಿಯಸ್ ವಿಡಿಯೋಗಳನ್ನ ಮಾಡಿದ್ದೀವಿ. ಅದರಲ್ಲಿ ಆಲ್ಮೋಸ್ಟ್ ನಿಮ್ಮ ಡೌಟ್ಸ್ಗಳೆಲ್ಲ ಕವರ್ ಆಗಿದ್ದಾವೆ. ಮತ್ತು ನೋಟಿಫಿಕೇಷನ್ ಸಹ KA ರಿಲೀಸ್ ಮಾಡಿತ್ತು, ಅದ್ರ ಬಗ್ಗೆ ಸಹ ಅಪ್ಡೇಟ್ ಮಾಡಿದ್ದು. ಬಟ್ ವಿದ್ಯಾರ್ಥಿಗಳು ಆದರೂ ಸಹ ತುಂಬ ಡೌಟ್ಸ್ಗಳನ್ನ ಕೇಳ್ತಾ ಇದ್ದೀರಾ. ಅದರಲ್ಲಿ ಕೆಲವು ಡೌಟ್ಸ್ಗಳಿಗೆ ಸೊಲ್ಯೂಷನ್ಸ್ ಕೊಡ್ತಾ ಇದ್ದೀವಿ. ನಿಮ್ಗೇನಾದರೂ ಡೌಟ್ಸ್ಗಳು ಇದ್ದರೆ ಪ್ರೀವಿಯಸ್ ವಿಡಿಯೋಗಳನ್ನ ಮತ್ತು ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆಮೇಲೆ ನೀವು ಹಾಗೂ ಡೌಟ್ಸ್ಗಳು ಬಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ನ ಹಾಕಿ, ಅದಕ್ಕೆ ರಿಪ್ಲೈ ಕೊಡೋ ಪ್ರಯತ್ನ ಪಡ್ತೀವಿ. ಲೆಟ್ಸ್ ಸ್ಟಾರ್ಟ್ ಅವರ್ ಡೌಟ್ ಸೆಷನ್. ಫಸ್ಟ್ ಡೌಟ್, ಸರ್, ಐ ಹ್ಯಾವ್ ಎಂಟರ್ಡ್ ಸ್ಯಾಟ್ಸ್ ನಂಬರ್ ಫ್ರಮ್ ಸ್ಕೂಲ್ ಆ್ಯಂಡ್ ಕಾಲೇಜಸ್ ಸ್ಟಡಿಡ್, ಬಟ್ ಇಟ್ ಈಸ್ ಸೇಯಿಂಗ್ ಕ್ಲೈಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್. ಐ ಆಮ್ ಫ್ರಮ್ ಜನರಲ್ ಮೆರಿಟ್ ಆ್ಯಂಡ್ ನೋ ಕೋಟಾ. ವಾಟ್ ವುಡ್ ಸರ್, ಪ್ಲೀಸ್ ಆನ್ಸರ್. ಅಬ್ಸರ್ವ್ ಮಾಡೋದೇನು ಅಂದರೆ, ಕಂಪ್ಲೀಟ್ ವಿಡಿಯೋನ ಕೆಲವರು ವಾಚ್ ಮಾಡ್ತಿಲ್ಲ, ಬರೀ ಟೈಟಲ್ ನೋಡ್ತೀರಾ ಅಥವಾ ತಮ್ಲೈನ್ ನೋಡ್ತೀರಾ, ಜಸ್ಟ್ ಡೌಟ್ಸ್ಗಳನ್ನ ಕೇಳ್ತಾ ಹೋಗ್ತೀರಾ. ನಿಮ್ಗೇನಾದರೂ ಡೌಟ್ಸ್ಗಳಿದ್ದರೆ ಆ ಕರೆಸ್ಪಾಂಡಿಂಗ್ ಟಾಪಿಕ್ ಬಗ್ಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆಲ್ಮೋಸ್ಟ್ ಡೌಟ್ಸ್ಗಳಿಗಲ್ಲಿ ಕ್ಲಾರಿಫಿಕೇಷನ್ ಸಿಗುತ್ತೆ. ಓಕೆ, ಎನಿವೆ, ಈ ಡೌಟ್ಸ್ಗೆ ಸಂಬಂಧಪಟ್ಟ ಹೇಳೋದಾದರೆ, ಇಲ್ಲಿ ಸ್ಯಾಟ್ಸ್ ನಂಬರ್ ನೀವು ಅಪ್ಲೈ ಮಾಡಿದ್ದೀರಾ, ಬಟ್ ಅದು ಡೀಟೇಲ್ಸ್ ಫೆಚ್ ಆಗ್ತಿಲ್ಲ, ಹೌದಾ? ಅದಕ್ಕೆ ಏನು ಮಾಡ್ತೀರ ಅಂದರೆ, ಒಂದು ಸಲ ಎಂಟ್ರಿ ಮಾಡಿ, ಸ್ಟಡಿ ಡೀಟೇಲ್ಸ್ನ ಮತ್ತೊಂದು ಸಲ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದಾಗಲೂ ಈ ರೀತಿ ಚಾನ್ಸಸ್ ಬರ್ತಾ ಇದ್ದರೆ ಪ್ರಿನ್ಸಿಪಲ್ಸ್ಗಳನ್ನ ಮೀಟ್ ಮಾಡಿ, ನಿಮ್ಮ ಕಾಲೇಜಿನ ಪ್ರಿನ್ಸಿಪಲ್ನ ಅಥವಾ ಗೌರ್ಮೆಂಟ್ ಕಾಲೇಜ್ ಪ್ರಿನ್ಸಿಪಲ್ಸ್ಗಳನ್ನ ಮೀಟ್ ಮಾಡಿ, ನಿಮ್ಗೆ ಅವರು ಸಾಲ್ವ್ ಮಾಡಿ ಕೊಡ್ತಾರೆ. ನೆಕ್ಸ್ಟ್ ಡೌಟ್, ಸರ್, ಕೆನ್ ವಿ ಎಡಿಟ್ ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ ಆಫ್ಟರ್ ಪೇಮೆಂಟ್? ಅಪ್ಲಿಕೇಶನ್ನ ಅಪ್ಲೈ ಮಾಡೋದಕ್ಕೆ KEನವ್ರು ಕೊಟ್ಟಿರೋ ಲಾಸ್ಟ್ ಡೇಟು 18th ಫೆಬ್ರವರಿ. ಆ ಡೇಟ್ ಎಕ್ಸ್ಟೆಂಡ್ ಆಗುತ್ತಾ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಸೊ ಡೇಟ್ ಎಕ್ಸ್ಟೆಂಡ್ ಆಗೋದ್ರ ಬಗ್ಗೆ KE ಯಾವುದೇ ರೀತಿ ಸ್ಪಷ್ಟೀಕರಣ ಕೊಟ್ಟಿಲ್ಲ, ನೋಟಿಫಿಕೇಷನ್ ಕೊಟ್ಟಿಲ್ಲ. ಮೇ ಬಿ ಎಕ್ಸ್ಟೆಂಡ್ ಆಗಬಹುದು, ಏಕೆಂದರೆ ಇಷ್ಟೊಂದು ಪ್ರಾಬ್ಲಮ್ಸ್ಗಳು ಈಗ ಫೇಸ್ ಆಗ್ತಾ ಇದೆ. ಇದು KEಗೆ ಏನು ಹೊಸ್ತಲ್ಲ, ಹಾಗಾಗಿ ಮೇ ಬಿ ಡೇಟ್ ಎಕ್ಸ್ಟೆಂಡ್ ಆಗ್ಬೋದು, ಬಟ್ ಅಧಿಕೃತವಾಗಿ ಯಾವುದೇ ರೀತಿ ಅನೌನ್ಸ್ ಮಾಡಿಲ್ಲ. ನೀವು ಲಾಸ್ಟ್ ಡೇಟು ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ ಅಂತ ಕಾಯ್ತಾ ಕುತ್ಕೋಬೇಡಿ. ವಿತಿನ್ ದಟ್ ಡೇಟಲ್ಲಿ ನೀವು ಅಪ್ಲಿಕೇಶನ್ನ ಅಪ್ಲೈ ಮಾಡಿ ಫೈನಲ್ ಪ್ರಿಂಟೌಟ್ನ ತಗೋಬೇಕು. ಬಟ್ ಇವ್ರು ಕೇಳ್ತಿರೋ ಡೌಟಿಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ, ಯಾವುದೇ RD ನಂಬರ್ ಆಗಲಿ, ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಒಳಗಡೆ ನೀವು ಅದನ್ನು ಡೇಟು ವ್ಯಾಲಿಡಿಟಿ ಇಲ್ಲ ಮುಗಿದೋಗಿದ್ದರೆ ಅದನ್ನು ನೀವು ಮುಂಚೆನೇ ಮಾಡಿಸ್ಕೋಬೇಕಾಗಿತ್ತು. ಆಮೇಲೆ ನೀವು ಲಾಸ್ಟ್ ಡೇಟ್ ಆದಮೇಲೆ ಏನಾದರೂ ಅಕಸ್ಮಾತ್ ಡೇಟ್ ಎಕ್ಸ್ಟೆಂಡ್ ಆಗ್ದಲೇ ಇದ್ದರೆ ನೀವು 18th ಆದಮೇಲೆ ಅಪ್ಲೈ ಮಾಡೋಕ್ಕೆ ಹೋದರೆ ಅಲ್ಲಿ ಆಗೋದೇ ಇಲ್ಲ, ಆ ಲಿಂಕ್ ಓಪನ್ನೇ ಆಗೋಲ್ಲ, ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಆಗೋದೇ ಇಲ್ಲ. ಫೈನಲ್ ಲಾಸ್ಟ್ ಡೇಟ್ ಒಳಗಡೆ ನೀವು ಯಾವುದೇ ರೀತಿ ಎಂಟ್ರೀಸ್ ಮಾಡೋ ಆಗಿದ್ದರೂ ಲಾಸ್ಟ್ ಡೇಟ್ ಒಳಗಡೆ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಫೈನಲ್ ಪ್ರಿಂಟೌಟ್ ತೊಗೋಬೇಕು, ಆಮೇಲೆ ನೀವು ಎಂಟ್ರಿ ಮಾಡೋದಕ್ಕೆ ಬರೋಲ್ಲ. ಮೇ ಬಿ ನೋಡೋಣ, ಎಕ್ಸ್ಟೆಂಡ್ ಆಗಿದ್ರೆ ನಿಮಗೊಂದು ಚಾನ್ಸ್ ಸಿಗುತ್ತೆ, ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ಯು ಆರ್ ಕ್ಲೈಮಿಂಗ್ ಫಾರ್ ಜನರಲ್ ಮೆರಿಟ್. ಓಕೆ, ನೆಕ್ಸ್ಟ್ ಡೌಟ್, ಸರ್, ಐ ಹ್ಯಾವ್ ಕ್ಲೈಮ್ಡ್ ರಿಲಿಜಿಯಸ್ ಮೈನಾರಿಟಿ ಆ್ಯಂಡ್ ಗಾಟ್ ಇಟ್ ವೆರಿಫೈಡ್ ಬೈ PU ಕಾಲೇಜ್ ಆ್ಯಂಡ್ ಸ್ಟಡಿ 12 years ವೆರಿಫೈಡ್. ಡೂ ಐ ಹ್ಯಾವ್ ವಿಸಿಟ್ ಟು ಕಾಲೇಜ್ ಅಗೇನ್ ಟು ಸಬ್ಮಿಟ್ ದೀಸ್ ಡಾಕ್ಯುಮೆಂಟ್ಸ್? ಪ್ಲೀಸ್ ರಿಪ್ಲೈ ಸರ್, ಬಿಕಾಸ್ ದೇ ಜಸ್ಟ್ ಸಾ ಡಾಕ್ಯುಮೆಂಟ್ಸ್ ಆ್ಯಂಡ್ ಡಿಡ್ ವೆರಿಫಿಕೇಷನ್. ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಇದು. ನೀವು ನಿಮ್ಮನ್ನು ಕಾಲೇಜಿಗೆ ಹೋಗಿ ಪ್ರಿನ್ಸಿಪಲ್ಸ್ಗಳನ್ನ ಮೀಟ್ ಮಾಡ್ತೀರಾ, ಅಲ್ಲಿ ಡಾಕ್ಯುಮೆಂಟ್ಸ್ಗಳನ್ನ ನೀವು ಕೊಡ್ತೀರಾ, ಅವ್ರು ವೆರಿಫೈ ಮಾಡಿ ಡಾಕ್ಯುಮೆಂಟ್ಸ್ನ ನಿಮಗೆ ಕೊಡ್ತಾರೆ, ಯಾವುದನ್ನು, ಒರಿಜಿನಲ್ ಡಾಕ್ಯುಮೆಂಟ್ಸನ್ನು. ಬಟ್ ಒಂದು ಸೆಟ್ ಜೆರಾಕ್ಸನ್ನು ನಿಮ್ಮ ಕಾಲೇಜಿನ ಪ್ರಿನ್ಸಿಪಲ್ಸ್ ಕೈಲಿ ಕೊಟ್ಬಿಡಿ, ಅವರು ಅದನ್ನು KEಗೆ ಸಬ್ಮಿಟ್ ಮಾಡಬೇಕು. ಸರ್, ಸ್ಯಾಟ್ಸ್ ವೆರಿಫೈಡ್ 9 ಅಂತ ಬರ್ತಿದೆ, ಆದರೂ ಕಾಲೇಜಿಗೆ ಹೋಗ್ಬೇಕಾ? ವಿಡಿಯೋಗಳು ಮಾಡಿದ್ದೀವಿ, ಪ್ರಿವಿಯಸ್ ವಿಡಿಯೋಗಳನ್ನ ಮತ್ತೆ ಕೇಳ್ತೀರಾ. ಸ್ಯಾಟ್ಸು 9 year ವೆರಿಫೈಡ್ ಮಾಡಿದರೆ ದಟ್ ಈಸ್ ಎನಫ್. 7 years ಮಾಡಿದರೆ ಸಾಕು. ಸ್ಟಡಿ ಡೀಟೇಲ್ಸನ್ನು ನೀವು ಕಾಲೇಜಿಗೆ ಮತ್ತೆ ಹೋಗಿ ವೆರಿಫಿಕೇಷನ್ ಮಾಡಿಸೋ ನೆಸೆಸಿಟಿ ಇಲ್ಲ. ಯಾರು ವೆರಿಫಿಕೇಷನ್ ಮಾಡಿಸ್ಬೇಕು ಅಂದರೆ, ರೂರಲ್ ಕೋಟಾ ಅಪ್ಲೈ ಮಾಡಿದರೆ, ಕನ್ನಡ ಮೀಡಿಯಮ್ ಅಪ್ಲೈ ಮಾಡಿದರೆ, ಲಿಂಗಾಸ್ಟಿಕ್ ಆ್ಯಂಡ್ ಮೈನಾರಿಟಿ ಅಪ್ಲೈ ಮಾಡಿದರೆ, ಅಥವಾ ಸ್ಟಡಿ ಡೀಟೇಲ್ಸಲ್ಲಿ ಸ್ಯಾಟ್ಸ್ ನಂಬರ್ ಫೆಚ್ ಆಗ್ತಿಲ್ಲ, ಡೀಟೇಲ್ಸಲ್ಲಿ ಎಂಟ್ರಿ ಮಾಡೋಕ್ಕಾಗ್ತಿಲ್ಲ ಅನ್ನೋರು ಮಾತ್ರ ನೀವು ಪ್ರಿನ್ಸಿಪಲ್ಸ್ಗಳನ್ನ ಮೀಟ್ ಮಾಡಿ ವೆರಿಫಿಕೇಷನ್ ಮಾಡಿಸ್ಕೋಬೇಕು. ಸ್ಟಡಿ ಡೀಟೇಲ್ಸು 7 or 9 years or 12 years or 10 years ಬಂದಿದ್ದರೆ ಅಂಥವರು ಹೋಗಿ ವೆರಿಫಿಕೇಷನ್ ಮಾಡಿಸೋ ನೆಸೆಸಿಟಿ ಇಲ್ಲ, ಯಾವುದೇ ನೀವು ಕ್ಲೈಮ್ ಮಾಡ್ತಾ ಇಲ್ಲ ಅಂದರೆ. ನೆಕ್ಸ್ಟ್ ಕ್ವಶನ್, ಸರ್, KCT ಅಪ್ಲಿಕೇಶನ್ನಲ್ಲಿ ನಾನು ಕರ್ನಾಟಕದಲ್ಲಿನ 12 years ಸ್ಟಡಿ ಮಾಡಿದ್ದೀನಿ, ಬಟ್ 7 years ಅಷ್ಟೇ ವೆರಿಫೈಡ್ ಅಂತ ಬಂದಿದೆ, ಏನು ಪ್ರಾಬ್ಲಮ್ ಆಗಲ್ವಾ ಸರ್? ಅದೇ ಡೌಟ್ಗಳನ್ನ ಮತ್ತೆ ಕೇಳ್ತೀರಾ. ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀವಿ, ಮತ್ತೆ ಈಗ ಹೇಳಬೇಕು, ಕೇಳಿಸ್ಕೊಳ್ಳಿ. 7 years ಎಂಟ್ರಿ ಇದ್ದರೆ ಸಾಕು, 9 years ಎಂಟ್ರಿ ಇದ್ದರೂ ಸಾಕು, 10 years ಎಂಟ್ರಿ ಇದ್ದರೂ ಸಾಕು. ಈಗ 7 years ಇದೆ ಅಂದಮೇಲೆ ನೀವು ಯಾವುದೇ ರೀತಿ ಕ್ಲೈಮ್ ಮಾಡ್ತಾ ಇಲ್ಲ ಅಂದರೆ 7 years ಇಸ್ ಎನಫ್. ಇನ್ನೇನಾದರೂ ಡೌಟ್ಸ್ಗಳಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಹಾಕಿ.